ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಡೇ ಟು ಲಾಗ್ ಅಂದರೆ ಅಡ್ವೆಂಚರ್ ಟ್ರಿಪ್ನ 2ನೇ ಲಾಗ್ನ ಹಾಕ್ತಾ ಇದ್ದೀನಿ. ಸೊ ನಾನು ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಪ್ಲೀಸ್ ವಾಚ್ ಮಾಡಿ ಕೊನೆವರೆಗೂ. ಸೊ ಮಾರ್ನಿಂಗ್ ಎದ್ವಿ, ಸಕ್ಕತ್ತಾಗಿತ್ತು. ಸೊ ಇದಕ್ಕಿಂತ ಮಾರ್ನಿಂಗ್ ಬೇಗ ಇದ್ವಿ, ಬಟ್ ಆ ಚಳಿಗೆ ಈಚೆ ಬರಲಿಕ್ಕಾಗಲಿಲ್ಲ. ನೋಡ್ಬೋದು ವೈಬ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಈ ಪ್ರಕೃತಿಯ ಮಡಿಲಲ್ಲಿ ಈ ಮೈ ಕೊರೆಯುವ ಚಳಿಯಲ್ಲಿ ಈ ನೇಚರಲ್ಲಿ ಇರಬೇಕು ಅಂದರೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ. ನಾವೆದ್ದು ಒಂದು ನೇಚರ್ ವ್ಯೂನ ನೋಡಲಿಕ್ಕೆ ಅಂತ ಇದ್ವಿ. ಸೊ ನೋಡ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವ್ಯೂಸ್ ಎಲ್ಲ. ಬಿಕಾಸ್ ನಾವು ಈ ಟಾಪಿಂದ ಇದು ನೋಡೋದ್ರಲ್ಲಿ ಸಕ್ಕತ್ತಾಗಿ ಮಜಾ ಇದೆ ಗುರು. ಡ್ರೆಸ್ಸಿಂಗ್ ಇದು ಆ್ಯಕ್ಚುಲಿ ಇಲ್ಲಿ ಬಂದಾಗಿದ್ದ ಮಿರರ್ ನೋಡಿರಲಿಲ್ಲ ಗೈಸ್. ಫೈನಲಿ ಒಂದು ಮಿರರ್ ಸಿಕ್ಕಿದೆ. ಈ ಡ್ರೆಸ್ಸಿಂಗ್ ರೂಮಲ್ಲಿ ಮಿರರ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದಾದಮೇಲೆ ಹೊರಗಡೆ ಬಂದೆ. ಸೊ ನೋಡ್ಬೋದು, ಇಲ್ಲಿ ನಾವು ಫೇಸ್ ವಾಶ್ ಮಾಡಲಿಕ್ಕೆಲ್ಲ ಸಿಂಕ್ ಉಂಟು. ಸೊ ಇಲ್ಲಿ ಕೂಡ ಮಿರರ್ ಇರೋದಂತೂ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಮಿರರ್ಸ್ ಅಂದರೆ ಅಷ್ಟು ಇಷ್ಟ. ಸೊ ಹಾಗಾಗಿ ಅದಾದಮೇಲೆ ಇದೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ವಾಶ್ರೂಮ್ಗಳು. ಸೊ ನಿಮಗೆ ಬಾತ್ರೂಮ್ ಆ್ಯಂಡ್ ವಾಶ್ರೂಮ್ಸ್ ಎರಡೂ ಕೂಡ ಇದರಲ್ಲೇ ಇದೆ. ಸೊ ತುಂಬ ಚೆನ್ನಾಗಿ ಹೈಜಿನಿಕನ್ನು ಮೇಂಟೈನ್ ಮಾಡಿದರು. ಸೊ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. Day 2, ಫಸ್ಟ್ ವಿ ಗೋಯಿಂಗ್ ಯಾವುದು ಅಂತಂದರೆ ಟ್ರಕ್ಕಿಂಗ್ ಹೋಗ್ತಾ ಇದ್ದಾರೆ. ಸೊ ನೋಡ್ಬೋದು ಎಲ್ಲರೂ ಆಲ್ಮೋಸ್ಟ್ ರೆಡಿಯಾಗಿದ್ದಾರೆ ಟ್ರಕ್ಕಿಂಗಿಗೆ. ಯೂಶ್ವಲಿ ಎಲ್ಲರೂ ಟ್ರಕ್ಕಿಂಗ್ ಅಂತ ಅಂದರೆ ಒಂಥರ ಫೀಲ್ ಇರುತ್ತೆ. ಸೊ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಯಾವ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ರೆಡಿಯಾಗಿದ್ದಾರೆ. ಬಟ್ ನಮ್ಮ ಫ್ಯಾಮಿಲಿ ಅಂತಂದಿಲ್ಲ. ಟು ಬಿ ಆನೆಸ್ಟ್, ಇಲ್ಲಿ ತುಂಬ ಜನ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ನಾವು ಹೊರಟಿದ್ದೀವಿ ಅಂತ ಹೇಳ್ಬೋದು. ನೋಡೋಣ ಈ ಟ್ರಕ್ಕಿಂಗ್ ಹೇಗಿರುತ್ತೆ ಅಂತ. ಸೊ ಪ್ಲೀಸ್ ವೈಟ್ ಆ್ಯಂಡ್ ವಾಚ್. ಇವ್ರ ಮ್ಯಾನೇಜರ್ ಗುರು ಇವರೇ. ಗುಡ್ ಮಾರ್ನಿಂಗ್ ಸರ್. ನೋಡ್ಬೋದು, ಸೊ ಇವ್ರ ಮ್ಯಾನೇಜರು, ಇವರು ನಮ್ಮನ್ನ ಈಗ ಟ್ರೆಕ್ಕಿಂಗಿಗೆ ಕಳಿಸ್ತಾ ಇದ್ದಾರೆ. ಸೊ ಬಾಯ್. ಯು ಆಲ್ಸೋ ಕಮಿಂಗ್? ಓಕೆ 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 ಓಕೆ, ಥ್ಯಾಂಕ್ ಯು, ಬಾಯ್. ಓಕೆ ಬಾಯ್ ಸರ್. ಈ ರೀತಿ ಮ್ಯಾನೇಜರ್ಗೆ ಪಾಪ ಕಾಲು ಎಳೆದ್ಬಿಟ್ಟು ಸೊ ಮುಂದೆ ಹೊರಟ್ವಿ. ಸೊ ಗೈಡ್ ಆಲ್ರೆಡಿ ಅಲ್ಲಿದ್ದಾರೆ. ಸೊ ಅವರು ವೇಟ್ ಮಾಡ್ತಾ ಇದ್ರು ಗೈಸ್. ಬೆಳಗ್ಗೆ ಎದ್ದು ಇವ್ರು ಯಾವುದೋ ಒಂದು ಕಾಲ್ನಡಿಗೆಯಲ್ಲಿ ಯಾವುದೋ ಬೆಟ್ಟಕ್ಕೆ ಅಂತ ಕರ್ಕೊಂಡು ಹೊಂಟಿದ್ರು. ನೀನು ಇಲ್ಲಿ ಹೋಗ್ತಿದೀವಿ, ಏನಾಗುತ್ತೆ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಅಂದ್ರೆ ಮೀನ್ಸ್ ಯಾವ ಬೆಟ್ಟ ಅಂತ ಕಾದ್ರಿಂದ ಕಾಯ್ತಿದ್ವಿ, ಅಲ್ಲಿ ಯಾವ ವ್ಯೂ ಪಾಯಿಂಟ್ ಇರುತ್ತೆ ಅಂತ ಮೇನ ಕಾಯ್ತಾ ಇದೀವಿ. ಸೊ ಇಲ್ಲಿ ಫುಲ್ ಬಿಸಿಲು ಐತಿ. ಸೊ ನಮಗೆ ಕ್ಲೌಡ್ ನೋಡಕ್ ಗೊತ್ತಿಲ್ಲ, ಬಟ್ ನಿಜ ಏನೋ ಚೆನ್ನಾಗಿ ಏನಾದ್ರು ವ್ಯೂ ಇತ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಸಜೆಸ್ಟ್ ಮಾಡೇ ಮಾಡ್ತೀನಿ. ಬಿಕಾಸ್ ನೀವೆಲ್ಲರೂ ಬರಲೇಬೇಕಾಗುತ್ತೆ. ಸೊ ವೇಟಿಂಗ್ ಆ್ಯಂಡ್ ಅವ್ರನ್ನೆಲ್ಲ ತೋರಿಸು ಅನ್ಸುತ್ತೆ. ಇವರೆಲ್ಲ ನಮ್ಮ ಜೊತೆ ಬರ್ತಾ ಇರೋ ಅಂತಾರೋ, ಬಟ್ ಅವ್ರೊಂದು ಫ್ಯಾಮಿಲಿ. ಈ ರೀತಿ ಬೆಳಗ್ಗೆ ಇಷ್ಟು ಜೋಶಲ್ಲಿ ಹೊರಟಿದ್ದೇವೆ. ನೋಡೋಣ ಮುಂದೆ ಎಲ್ಲ ಹೇಗಾಗುತ್ತೆ ಅಂತ. ಸೊ ಆದಷ್ಟು ಒಳ್ಳೆಯದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಮೇಘ ಫುಲ್ಲು ಜೋಶಾಗಿ ಸಾಂಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಲು. ಸೊ ಅದಾದಮೇಲೆ ನಾವು ಹೊರಟ್ವಿ. ಸೊ ನಾನಂತ ಇಲ್ಲಿ ನೋಡೋದು, ಇದು ಯಾವ್ದು ಗುರು ಪೊದೆಯಲ್ಲಿ ಕರ್ಕೊಂಡು ಹೊಂಟಿದ್ದಾರೆ, ಸಂದಿಗೆ ಇದ್ದಿಲ್ಲಲ್ಲ ಅಂತ. ಸೊ ಹಾಗೂ ಹೀಗೂ ಮಾಡ್ಕೊಂಡು ದಾಡ್ಕೊಂಡು ಎಲ್ಲರೂ ಬರ್ತಾಯಿದ್ರು. ಸೊ ನೋಡ್ಬೋದು ಎಲ್ಲ ಫ್ಯಾಮಿಲಿ ಬರ್ತಾಯಿದ್ರು. ಸೊ ಅವ್ರನ್ನೆಲ್ಲ ಚಿಲ್ ಮಾಡುತ್ತಾ ಅವರಿಗೆಲ್ಲ ಆಯ್ ಅಂತ ಎಲ್ಲ ಹೇಳ್ತಾ. ಸೊ ಬಟ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ರು ಅವ್ರ ಫ್ಯಾಮಿಲಿ. ತುಂಬ ಒಳ್ಳೆಯವರಿದ್ರು ಅನಿಸುತ್ತೆ. ಹಾಗಾಗಿ ಸೊ ಅಲ್ಲಿಂದ ನಾವೆಲ್ಲ ಹೊರಟ್ವಿ ಅವ್ರ ಫ್ಯಾಮಿಲಿ ಜೊತೆಗೆ. ಸೊ ನ್ಯೂ ಪೀಪಲ್ಸ್ ಜೊತೆಗೆ ಒಂದು ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಹಾಗೂ ಹೀಗೂ ಮಾಡ್ತಾ ಈ ಗುಡ್ಡಲ್ಲಿ ಈ ಚಿಕ್ಕ ಮಗು ನೋಡ್ರಿ ಗುರು ಎಷ್ಟು ಚಂದವಾಗಿ ಹತ್ತುತ್ತೆ ಇದು. ಈ ಥರ ಮಾಡ್ತಾ ಹತ್ತಿ ಒಂದು ಸ್ವಲ್ಪ ಗುಡ್ಡಗಳನ್ನು ನೋಡ್ತಾ ಗುಡ್ಡಗಳ ಮಧ್ಯೆ ಒಂದು ಹಸಿರಾದಂಥ ಹಚ್ಚ ಹಸಿರನ್ನ ನೋಡೋದ್ರಲ್ಲಿ ಇದೆ ಅಲ್ವಾ. ವಾವ್, ನೈಸ್, ಸೂಪರ್.
ಆಕೆ ಅದೇ ಹೇಳಿದ ಒಟ್ಟು ಎನರ್ಜಿ ಇಲ್ಲ. ಮೇಘನ್ ಜೊತೆ ಹೋಗೋರು ನಮಗೂ ಕೂಡ ಇಲ್ಲ, ನಿಂದು ಬೇಗ ಡೌನ್ ಆಗ್ಬಿಡ್ತದೆ, ಬೇಗ ಡೌನ್ ಆಕತ್ತೆ. ಅಲ್ಲ ಯಾರಿಗೋ ಹೇಳ್ದಂಗೆ ಹೇಳ್ತಾಳೆ, ಗೋ ಬಂದ್ಮ್ಯಾಗ ಎನರ್ಜಿ ಡೌನ್ ಆಗ್ಬೇಕು ಅವಾಗ ಹೇಳ್ತೀವಿ. ಏನು ಹೊಸ್ದಾಗಿ ನಾವು ನೋಡ್ತಿದ್ದೀವಿ ಅನ್ನಂಗೆ ಹೇಳ್ತಾಳೆ ಫ್ರೆಂಡ್ಸಿಗೆ. ನೆಟ್ಟು ದೇವಸ್ಥಾನ ಕರ್ಕೊಂಡು ನಿಂತ್ಕೊಂಡಾಗೆ ಎನರ್ಜಿ ಬರುತ್ತೆ ಕಾಮಿಡಿ ಬರ್ತಾಳೆ ಫ್ರೆಂಡ್ಸ್. ಪಾಪ ಇದೇ ರೀತಿ ಮೇಘಂಗೆ ಎನರ್ಜಿ ಇದೆನೋ ಹಂಗೆ ಹಿಂಗೆ ಅಂತೇಳಿ ಕಾಲು ಎಳ್ಕೊಂಡು ಹೋದ್ವಿ. ಬಿಕಾಸ್ ಯಾಕಂದರೆ ಅವಳು ಮೂಡಿ, ಸೊ ಸಮ್ಟೈಮ್ಸ್ ತುಂಬ ಚೆನ್ನಾಗಿ ಹೋಗ್ಬೇಕು ಅಂದ್ಕೊಂಡಿರ್ತಾಳೆ, ಸಮ್ಟೈಮ್ಸ್ ಅವಳು ಮೂಡಿಂದ ಎಲ್ಲ ಹಾಳಾಗೋಗುತ್ತೆ, ಹಾಗಾಗಿ ಅಷ್ಟೇ. ಬಟ್ ಚೆನ್ನಾಗಿತ್ತು ಇದರಲ್ಲಿ, ಓಕೆ ನಾರ್ಮಲಾಗೇ ಇದ್ಲು. ಅದಾದಮೇಲೆ ಇಲ್ಲೊಂದೆಲ್ಲೋ ಕರ್ಕೊಂಡು ಹೋದ್ರು ಗುರು, ನೋಡ್ಬೋದು ನೀವು ಹೆಂಗಿದೆ ಅಂತ. ಇಲ್ಲಿ ಹೋದ ತಕ್ಷಣ ಒಂದೇ ಒಂದು ನನಗೆ ಫೀಲ್ ಆಗಿದ್ದು, ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ. ಇಲ್ಲಿ ಯಾರಾದರೂ ನಮ್ಮ ನೋಡೋದು ಹಾಕಿದ್ರು ಕೂಡ ಇಲ್ಲಿ ಯಾರೂ ಬಂದು ನೋಡೋರಿಲ್ಲ ಅಂತ ಅನಿಸ್ತು. ಬಟ್ ಆಸಮ್ ಆಗಿತ್ತು, ಚೆನ್ನಾಗಿತ್ತು ಇದು ಒಂಥರ. ಫೈನಲಿ ಆಗೋ ಈಗೋ ಹತ್ಕೊಂಡು ಸ್ವಲ್ಪ ಮುಂದೆ ಬಂದು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಸೊ ನೋಡ್ಬೋದು ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟ ಆಯಿತು ಅಂತ ಎಕ್ಸೈಟೆಡ್ ಆಗಿರೋ ಅಷ್ಟು ಇಷ್ಟ ಆಯಿತೋ ಇಲ್ಲ ಗೊತ್ತಿಲ್ಲ, ಬಟ್ ಒನ್ ವೇ ಅಲ್ಲಿ ಓಕೆ ನೈಸ್ ಅಂತ ಅನಿಸ್ತು. ಬಟ್ ನೈಸ್, ನನ್ನ ಚಪ್ಪಲಿ ಕೂಡ ಬಿಚ್ಚೋ ಪರಿಸ್ಥಿತಿ ಬಂತು. ಬಿಕಾಸ್ ನನ್ನ ಸ್ಲಿಪ್ಪರ್ ಬಿಚ್ಚಬೇಕಾಗಿತ್ತು, ಏನಕ್ಕಪ್ಪ ಅಂತಂದರೆ ಅಲ್ಲಿ ಬೇರೆ ಸಿಕ್ಕಾಪಟ್ಟೆ ಜಾರ್ತಾ ಇತ್ತು, ಬಟ್ ಅದು ನೀಟಾಗಿ ಸ್ಟಿಫಾಗಿ ನಿಂತ್ಕೋತಿರಲಿಲ್ಲ. ಹಾಗಾಗಿ ಸ್ಲಿಪ್ಪರ್ಸ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಆಗು ಹೀಗೂ ಮಾಡಿಕೊಂಡು ಮೆಲ್ಲಕ್ಕಿಲ್ಲೇ ಇಳಿತಾ ಇದ್ದೀವಿ. ಅಲ್ಲಿಂದ ಬೆಟ್ಟ ಹತ್ತಿ ನೆನ್ನೆ ನಾವು ಗೇಮ್ಸ್ ಆಡಿರೋಂಥ ಸ್ಪಾಟಿಗೆ ಬಂದಿದ್ದೀವಿ ಗೈಸ್. ಹೋ ಫೈನಲಿ ಏನಂದರೆ ಟ್ರೆಕ್ಕಿಂಗ್ ಅಂತೂ ಮುಗೀತು. ಬಾಯ್, ಅವರಿಬ್ಬರಿಗೆ ಬಾಯ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು. ಹಾಂ ಗೈಸ್, ಟ್ರೆಕ್ಕಿಂಗ್ ಮುಗೀತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡೋಣ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ. ಆ್ಯಕ್ಚುಲಿ ನೆನ್ನೆಯಿಂದ ನನಗೇನು ಇಲ್ಲಿ ಫುಡ್ ಇಷ್ಟ ಆಗಿಲ್ಲ ಅಂತ ನೀಟಾಗಿ ತಿಂದಿಲ್ಲ. ನೋಡೋಣ ಗೈಸ್, ಬ್ರೇಕ್ಫಾಸ್ಟ್ ಏನಿರುತ್ತೆ ತಿಂದ್ಕೊಂಡು ಅಟ್ಲೀಸ್ಟ್ ಪ್ಲೇಸಸ್ ಆದರೂ ವಿಸಿಟ್ ಮಾಡಿದರೆ ಅಟ್ಲೀಸ್ಟ್ ಪ್ಲೇಸ್ ಆದರೂ ನೋಡ್ದಂಗೆ ಆಗುತ್ತೆ ಅಂತ ಥಾಟ್ ಇದೆ ನಮ್ಮದು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ನೋಡ್ಬೋದು, ಅದೇ ರೆಸಾರ್ಟಲ್ಲಿ ಬಂದಿದ್ದೀವಿ. ಅದೇನೋ ಪೂರಿ ಮಾಡಿದ್ರು ನಡ್ತಾ ಇರ್ಬೋದು. ಆ್ಯಂಡ್ ಇದು ಏನಪ್ಪ ಅಂತಂದರೆ ಇಲ್ಲಿ ಸ್ಪೆಷಲ್ ಅಂತ. ಸೊ ಇದು ಒಂದು ಮಾಡಿದರು. ಆಮೇಲೆ ನೆಕ್ಸ್ಟು ಪಲ್ಯ ಗಿಲ್ಯ ಎಲ್ಲ ಇತ್ತು, ನೋಡ್ತಾ ಇರ್ಬೋದು. ಸೊ ಓಕೆ, ವೆಜ್ ಒಂದೇ ವೆಜ್ ನೀಟಾಗಿದ್ದಿದ್ದು.
ನೈಸ್. ಕೇರಳ ಸ್ಪೆಷಲ್ ಫುಡ್ಡು ಅಂತೇಳಿ ಟಿಫನ್ನ ಮಾಡಿಕೊಂಡು ರೆಸಾರ್ಟಿಂದ ನಾವು ಬೇಗ ಬೇಗ ತಿಂದು ಹೊರಟ್ವಿ. ಯಾಕಂದರೆ ನಾವು ಪ್ಲ್ಯಾನ್ ಆಲ್ರೆಡಿ ಮಾಡಿದ್ವಿ. ನಾವು ಬೇಗನೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಕೊಂಡು ಸೊ ಲಗೇಜನ್ನೆಲ್ಲ ಒಂದು ಪಾರ್ಕಲ್ಲಿ ಇಟ್ಬಿಟ್ಟು ನಾವು ಪ್ಲೇಸ್ನಾದರೂ ಒಂದು ವಾಟರ್ ಪ್ಲೇಸ್ ಇದೆ ನಿಯರ್, ಅದನ್ನಾದರೂ ವಿಸಿಟ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ಅಂತಂದರೆ ಫಸ್ಟು ನಾವು ಟೆಂಟಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಮತ್ತು ಈ ಪಾರ್ಕಿಗೆ ಬಂದ್ವಿ. ಪಾರ್ಕಿಗೆ ಬಂದಿದ್ದ ರೀಸನ್ನು ನಾವು ಇಲ್ಲೆಲ್ಲ ಲಗೇಜ್ ಇಡೋದಕ್ಕೆ. ಸೊ ಲಗೇಜ್ ಇಟ್ಬಿಟ್ಟು ಇಲ್ಲೇ ನಿಯರೆಸ್ಟ್ ಒಂದು ಆಟೋ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ತುಂಬ ಗೈಡ್ ಇದ್ರಲ್ಲ, ಸೊ ಅವ್ರ ಹತ್ರ ಕೇಳಿದ್ವಿ. ಸೊ ಅವರ ಒಬ್ಬರನ್ನ ಕರೆಸ್ಬಿಟ್ಟು ನಮಗೆ ಈ ರೀತಿ ಅಂತ ಹೇಳಿದರು. ಸೊ ಆಯಪ್ಪಂಗೆ ಕನ್ನಡ ಬರಲ್ಲ, ಓನ್ಲಿ ಮಲಯಾಳಂ ಇಂಗ್ಲೀಷು ಬರೋಂಗಿಲ್ಲ. ಆಟ ಮತ್ತು ಜಿಗಿಚಕ ಜಿಂಚಕ ಜಿಂಚಕ ಜಿಂಗೈತೆ ಇಲ್ಲಿದಳ ಮೇಘ ಕರ್ರ ಕನಕತ್ತಳಲ್ಲ ಈ ಬೆಳ್ಳಗಾಯಿ ಫೌಂಡೇಶನ್ ಹೋಗೈತಿ. ಸೊ ಕಾಮಿಡಿ ಮಾಡ್ತಾ ವಾಟರ್ ಫಾಲ್ಸ್ ಬಂದಿದ್ದೆ ಗೊತ್ತಾಗಲಿಲ್ಲ. ನೋಡ್ಬೋದು ಅಲ್ಲಿ ಏನು ಹೇಳಿದ್ರು, ಕ್ರೌಡ್ ಇರಲ್ಲ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೂ ಈಗ ಮಾಡಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ನ ತೊಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಗೈಸ್. ನೋಡ್ಬೋದು ಎಲ್ಲ ತಮಿಳ್ ಆ್ಯಂಡ್ ಇಂಗ್ಲೀಷಲ್ಲೇ ಹಾಕಿದ್ರು ಬೋರ್ಡು, ಹಾಗಾಗಿ ಸೊ ಪ್ರಾಬ್ಲಮ್ ಇಲ್ಲ. ಟಿಕೆಟ್ ಕೌಂಟ್ರಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ತಾಯಿದ್ವಿ. ಸೊ ದೂರದಿಂದನೇ ನೀರಿನ ಸೌಂಡ್ ಆ್ಯಂಡ್ ಆ ನೇಚರ್ ವಾವ್, ಸಿಕ್ಕಾಪಟ್ಟೆ ವೈಬು, ಖುಷಿ ಆಗ್ತಾಯಿತ್ತು ಮಾತ್ರ. ಕೋಯಿಪರ ವಾಟರ್ ಫಾಲ್ಸ್. ಸೊ ಕೋಯಿಪರ ವಾಟರ್ ಫಾಲ್ಸಲ್ಲಿ ಇದ್ದೀವಿ. ತುಂಬ ಜನ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲೊಂದು ಟ್ರಕ್ಕಿಂಗ್ ಇದೆ ಅಂತೆ, ಬಟ್ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ನೋಡೋಣ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಗೈಸ್. ಇದು ಟು ಬಿ ಫ್ರಾಂಕ್ ತುಂಬ ಇಷ್ಟ ಆಯಿತು ಅಲ್ಲಿ ಹೋಗೋದಕ್ಕೆ. ಅಂದರೆ ಇದು ಹೆಂಗಿದೆ ಅಂತಂದರೆ, ಇಲ್ಲಿ ಒಂದು ಪೋರ್ಷನ್ ಇದು ಸ್ವಲ್ಪ ಡೌನು, ಆ್ಯಂಡ್ ತಿರ್ಗಾ ಅಲ್ಲಿ ಹೋದಾಗ ಏನು ಬರುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಡೌನ್ ಇದೆ. ಇಲ್ಲಿ ಮತ್ತೆ ಮೇಲ್ಗಡೆ ಏನಿದೆ ಅಂತಂದರೆ ಈ ಥರನೇ ಫಾಲ್ಸು ಅಪ್ ಆ್ಯಂಡ್ ಅಪ್, ಈ ಥರ ಸ್ಟೆಪ್ ಬೈ ಸ್ಟೆಪ್ ಇದೆ. ಸೊ ನೋಡೋಣ ಹೇಗಿದೆ ಅಂತ. ಸೊ ಫಾಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಆವಾಗಲೇ ನಿಮಗೆ ಹೇಳಿರೋ ಆಗಲೇ ಇಲ್ಲಿದು ಏನಪ್ಪ ಅಂದರೆ ಫಾಲ್ಸದ ವಿಶೇಷತೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಇದೆ ಅಂತ ಅವ್ರು ಹೇಳಿದರು. ಸೊ ಅದೇ ಥರನೇ ಇತ್ತು. ಸೊ ನಾವು ನೋಡ್ಬೋದು ಎಲ್ಲ ಸ್ಟೆಪ್ಸಿಗೂ ಹೋಗ್ಲಿಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟರಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಗಾಯ್ಸ್. ಸೊ ಹಂಗೂ ಹಿಂಗೂ ಮೇಘನ ಕೈ ಹಿಡ್ಕೊಂಡು ಮೇಘನ್ನು ಕರ್ಕೊಳ್ತಾ ಫಸ್ಟ್ ಹೋಗ್ಬಿಟ್ಟು ಆ ಮಿಡಲಲ್ಲಿ ನಿಂತ್ಕೊಂಡೆ. ಸೊ ನಿಂತ್ಕೊಂಡ ತಕ್ಷಣ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಲೆಲ್ಲ ಜಾರ್ತಾ ಇತ್ತು. ಹಾಗಾಗಿ ಸೊ ಇನ್ನೊಬ್ಬರು ಹೆಲ್ಪ್ ಬೇಕಿತ್ತು. ಆಗ ಈಗ ಹೋಗಿ ಒಂದು ಸ್ವಲ್ಪ ನಿಂತ್ಕೊಂಡು ಸೊ ಒಂದು ನೋಡಲಿಕ್ಕೆ ಅಷ್ಟೊಂದು ಖುಷಿಯಾಗಿತ್ತು. ಫುಲ್ಲು ಜೋಶಾಗಿ ಎಂಜಾಯ್ ಮಾಡ್ತಾಯಿದ್ದೆ ನಾನು ಮಾತ್ರ. ಅಷ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಗಾಯ್ಸ್ ಇಲ್ಲಿ ನೋಡಿ, ಕಕ್ಕಡಂ ಕೊಯ್ಲಿಗೆ ಬಂದ್ಬಿಟ್ಟು ಇಬ್ರು ಕಕ್ಕ ಮಾಡ್ತಾರೆ. ನೋಡಿ ನೋಡಿ ಜಸ್ಟ್ ಅದೇ ನೋಡಿ ನೋಡಿ. ಮುಚ್ಚ ವಾಯಿ, ನೀನು ಒಬ್ಬ ಫ್ರೆಂಡ್ ಏನೋ.
ಸೊ ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಈ ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇಫ್ ಇನ್ ಕೇಸ್ ಯಾರಾದರೂ ಫಾಗಿ ಮೌಂಟೈನಿಗೆ ಏನಾದರೂ ಬರೋರಿದ್ದರೆ ಈ ಫಾಲ್ಸ್ನ ಮಿಸ್ ಮಾಡಬೇಡಿ. ಸೊ ತುಂಬ ಒಳ್ಳೆ ಚೆನ್ನಾಗಿದೆ ಈ ಫಾಲ್ಸು. ಸೊ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಗ್ತಾ ಇದ್ದೀವಿ. ಬಾಯ್. ನೆಕ್ಸ್ಟ್ ಪ್ಲೇಸ್ ಬೀಚ್. ಒಂದು ವೆಹಿಕಲ್ ಇಲ್ಲ. ಇಲ್ಲಿಂದ ನಾವು ಹೋಗಬೇಕು ಅಂತಂದರೆ 2 to 3 hours ಬೇಕು, ಬಿಕಾಸ್ ಬಸ್ಸಲ್ಲಿ ಹೋಗಬೇಕು. ತುಂಬ ಕಾಸ್ಟ್ ಕೇಳ್ತಾರೆ ಇಲ್ಲಿ. ಅಷ್ಟು ಪೇ ಮಾಡೋಕ್ಕೆ ಹೋಗ್ಲಿಕ್ಕಿಂತ ಬಸ್ಸಲ್ಲಿ ಮಿನಿಮಮ್ ಚಾರ್ಜ್ 30 to 40 rupees ವಿತಿನಲ್ಲಿ ಬರುತ್ತೆ. ಹಾಗಾಗಿ ಸೊ ಆಲ್ರೆಡಿ ಆಟೋ ಅಣ್ಣ ಬಂದು ವೆಯ್ಟ್ ಮಾಡ್ತಾ ಇದ್ದರು, ಬಿಕಾಸ್ ನಮಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಬೇಗ ಬನ್ನಿ ಅಂತ ಇದ್ದರು. ಸೊ ಕೊನೆಯದಾಗಿ ನಾನು ಈ ವಾಟರ್ ಫಾಲ್ಸಿಗೆ ಬಾಯ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾವು ಮುಂದೆ ಹೋಗಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸೊ ಇದೇ ರೀತಿ ಬಾಯ್ ಮಾಡ್ತಾ ನಾನು ಈ ವಾಟರ್ ಫಾಲ್ಸಿಂದ ಮುಂದೆ ಹೋಗ್ತಾ ಇದ್ದೀವಿ. ಬಿಕಾಸ್ ನೆಕ್ಸ್ಟು ನಾವು ಇಲ್ಲಿಂದ ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿರೋ ಪ್ಲೇಸಿಂದ ಲಗೇಜ್ನೆಲ್ಲ ಎತ್ಕೊಂಡು ಮತ್ತೆ ಪುನಃ ನಾವು ಬಸ್ಸಸ್ಗೆ ಹೋಗಬೇಕು. ಹಾಗಾಗಿ ಕೊನೆಯದಾಗಿ ಎಂಜಾಯ್ ಮಾಡಿದ್ವಿ. ಅಂತೂ ಇಂತೂ ಲಗೇಜೆಲ್ಲ ಎತ್ಕೊಂಡು ಬಂದು ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಸ್ಸಿಂದ ಈಗ ಕೋಝಿಕೋಡ್ ಟು ಕ್ಯಾಲ್ಕಟ್ಗೆ 1 ಇಯರ್ಲಿ ಏನಿಲ್ಲ 3 hours ಜರ್ನಿ ಅಂತ ಹೋಗಬೇಕು. ಫೈನಲಿ ಆ 3 hours ನಿದ್ದೆ ಮಾಡಿಕೊಂಡು ನಾವು ಕ್ಯಾಲ್ಕಟ್ಗೆ ಬರೋ ಅಷ್ಟರಲ್ಲಿ ನಿಯರ್ಲಿ ಏನಿಲ್ಲ ಅಂದರೂ 4:30 to 5 ಆಯಿತು. ಸೊ ಇಲ್ಲಿ ಬಂದ ತಕ್ಷಣ ನಮಗೆ ವರ್ಸ್ಟ್ ಫೀಲ್ ಆಗಿದ್ದು, ಇಲ್ಲಿ ನಿಯರೆಸ್ಟ್ ಬೀಚ್ ಹತ್ರನೇ ರೂಮ್ಸ್ ನೋಡೋಣ ಅಂತ ಅಲ್ಲೆಲ್ಲೂ ಸಿಗಲಿಲ್ಲ. ಮತ್ತೆ ಆಟೋ ಗೀಟೋ ಮಾಡಿಕೊಂಡು ಯಾರೋ ಒಬ್ಬರು ಪುಣ್ಯಾತ್ಮರು ನಮಗೆ ಒಂದು ರೂಮ್ಸ್ನ ತೋರಿಸಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೊರಟಿದ್ದೀವಿ. ರೂಮಲ್ಲಿ ಫ್ರೆಶ್ ಅಪ್ ಆಗೋದು ಅಂದರೆ ನಮಗೆ ರೆಡಿ ಆಗಿಬಿಟ್ಟು ಮುಖ ತೊಳ್ಕೊಂಡು ಬಂದಿದ್ದು. ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ, ಬೀಚಲ್ಲಿ ಎಂಜಾಯ್ ಮಾಡಲ್ಲ, ಜಸ್ಟ್ ಬೀಚ್ ಹೇಗಿದೆ ಅಂತ ತೋರಿಸಿ 1-2 ಫೋಟೋಸ್ ತೆಗೆಸ್ಕೊಂಡು ಈಚೆ ಬರ್ತೀವಿ. ಬಿಕಾಸ್ ಆಲ್ರೆಡಿ ಟಯರ್ಡ್ ಆಗಿದ್ದೀವಿ. ಹಾಗಾಗಿ ಲೆಟ್ಸ್ ಗೋ. ಸೊ ಅಲ್ಲಿಂದ ರೆಡಿ ಆಗಿಬಿಟ್ಟು ಕೊನೆಯದಾಗಿ ಬೀಚ್ ಹತ್ರ ಬಂದ್ವಿ. ಬಟ್ ಹೆಂಗಾಯಿತು ಅಂತಂದರೆ ಯಾವ ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ, ಅಷ್ಟೆಲ್ಲ ಕೆಟ್ಟೋಗಿತ್ತು ನಾವು ಬರಬೇಕಾದ್ರೆ. ಬಿಕಾಸ್ ನಮಗೆ ರೂಮ್ ಹುಡ್ಕೋದ್ರ ಟೆನ್ಷನಲ್ಲಿ ಇದ್ವಿ. ಹಾಗಾಗಿ ಸೊ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಒಂದು ಸ್ವಲ್ಪ ಓಕೆ ಅಂತ ಅನಿಸ್ತು. ಸೊ ಇವಾಗ ಬೀಚ್ ಕಡೆ ಬರ್ತಾ ಇದ್ವಿ ಗೈಸ್. ನೋಡಿ, ಇದೆ ಕ್ಯಾಲ್ಕಟ್ ಬೀಚ್. ಓಯ್, ಈಗ ಸೇ ಹಾಯ್. ದಿಸ್ ಇಸ್ ಅ ಬೀಚ್. ಯಾವ ಬೀಚ್? ಕ್ಯಾಲಿಕಟ್. ಏನು ಮಾಡಕ್ಕೆ ಬಂದಿದ್ಯಾ? ಏನು ಮಾಡಕ್ಕೆ ಬಂದಿದ್ಯಾ? ಕ್ಯಾಲಿಕಟ್ ಬೀಚ್. ಇಟ್ ಈಸ್ ಅ ಕ್ಯಾಲಿಕಟ್ ಬೀಚ್. ನೋಡ್ರಿ, ಹೊಸ ಹೆಸರು ಇಟ್ಟಿದ್ದಾಳೆ ನಮ್ಮ ಅಕ್ಕ. ಕ್ಯಾಲಿಕಟ್ ಅನ್ನೋಬಿಟ್ಟು ಕ್ಯಾಲಿಕಟ್ ಬೀಚ್ ಅಂತ ಕಟ್ಟಿದ್ದಾಳೆ. ಇದು ನಮ್ಮ ಕನ್ನಡ. ಕ್ಯಾಲಿಕಟ್ ಅಲ್ಲ, ಕ್ಯಾಲಿಕಟ್ ಬೀಚ್. ಜನ ನೋಡಿದ್ರೆ ತಲೆ ಕೆಡುತ್ತೆ. ಅದು ನಿಜ. ಪಕ್ಕ ತಲೆ ಕೆಡುತ್ತೆ ನಿಮಗೆ. ಅಷ್ಟು ಜನ ಇದೆ. ವೇಟ್, ಐ ವಿಲ್ ಶೋ. ಓಹೋ, ಜನ ಸಾಗರ. ಬೇಗ ಚೆನ್ನಾಗೈತೆ. ಹುಬ್ಳಿ ತರದಿಲ್ಲ ಅಂತಾಳೆ. ದೇವನಾಗ ಹುಬ್ಳಿ ಟೇಸ್ಟ್ ಅಲ್ಲ, ದಾವಣಗೆರೆ ಟೇಸ್ಟೇ ಇಲ್ಲ. ಚೆನ್ನಾಗಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಮೈಸೂರಲ್ಲಿರೋ ಅಂತ ಬಜ್ಜಿ ಕೂಡ ಇದಲ್ಲ. ಮೈಸೂರಲ್ಲಿ ಬೇಕಾದಾಗ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರಲ್ಲ. ಅದಕ್ಕೆ ನಾವು ಹಣ್ಣು ತಗೊಂಡು ತಿಂದ್ವಿ. ಅದೇನಷ್ಟು ಇಷ್ಟ ಆಗಲಿಲ್ಲ ಬಜ್ಜಿ ಬೋಂಡ. ಸೊ ಇದೇನೋ ಕಪ್ಪೆ ಚಿಪ್ಪಲ್ಲಿ ಏನೋ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ. ಸಿಪ್ಪೆ ತಿಂತಾ ಇದ್ದೀನಿ. ಸೊ ಒಂದಾದರೂ ನೀಟಾಗಿ ಅಟ್ಲೀಸ್ಟ್ ಒಂದು ವ್ಯೂನ ಕ್ಯಾಪ್ಚರ್ ಮಾಡ್ಬೋದಾ ಅಂತ ತುಂಬ ಟ್ರೈ ಮಾಡಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಸೊ ಆವಾಗಲೇ ನಾವು ಫಸ್ಟಿಗೆ ಹೇಳ್ದಂಗೆ ಇದು ಕ್ಯಾಲ್ಕಟ್ ಅಂತ ಅನಿಸ್ಲಿಲ್ಲ. ತುಂಬ ತಲೆ ಕೆಟ್ಟೋಯ್ತು ಈ ಜನನೆಲ್ಲ ನೋಡಿಬಿಟ್ಟು. ಅಷ್ಟು ರಶ್ ಆಗಿ ಇತ್ತು.
ಬಿಕಾಸು ನೀಟಾಗಿ ಒಂದು ಫೋಟೋ ಕೂಡ ತೆಕ್ಕೊಳಕ್ಕಾಗ್ತಿಲ್ಲ. ಈ ಚಿಕ್ಕ ಮಕ್ಕಳು ಇಷ್ಟು ಜನ, ಮೈ ಗಾಡ್, ಲಿಟ್ರಲಿ ಅಪ್ಪ ಇದಕ್ಕೆ ಬರದೇ ಇದ್ರೇ ಬೆಸ್ಟು ಅಂತಲೂ ಅನ್ನಿಸ್ತು. ಬಟ್ ನಿಯರಾಗಿರೋದ್ರಿಂದ ಅಟ್ಲೀಸ್ಟ್ ವಿಸಿಟ್ ಮಾಡೋಣ ಅಂತ ವಿಸಿಟ್ ಮಾಡಿದ್ದು. ಸೊ ಅದಾದಮೇಲೆ ಟೈಮ್ ಸ್ಪೆಂಡ್ನ ಮಾಡಲೇಬೇಕು ಬಿಕಾಸ್ ಬಂದಿರೋ ಕಾರಣಕ್ಕೆ. ಇಲ್ಲಿ ಹೇಗಪ್ಪ ಅಂದರೆ ಎವ್ರಿ ಸಂಡೇ ಇದು ಆಲ್ಮೋಸ್ಟ್ ಈ ಥರ ಕ್ರೌಡ್ ಇರುತ್ತೆ ಅಂತ ನಾವು ಆನ್ ದ ವೇ ಅಂದರೆ ಮೀನ್ಸ್ ಬಸ್ಸಸ್ ಎಲ್ಲ ಇರೋದೇ ಕ್ಯಾಲ್ಕಟ್ಟೆಯಿಂದ. ಸೊ ಹಾಗಾಗಿ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತಂದು ಹೇಳಿ ವಿಸಿಟ್ ಮಾಡಿ ಸ್ವಲ್ಪ ಚಿಲ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ವ್ಯೂನ ನೋಡೋಣ ಅಂತಂದೇಳಿ ನೋಡ್ತಾ ಇದ್ದೀವಿ. ಕೊನೆಯದಾಗಿ ಈ ಬೀಚ್ ಹತ್ರ ಇರೋ ಕೆಫೆಗೆ ಬಂದ್ವಿ. ಯಾಕಪ್ಪ ಅಂದರೆ ನಮ್ಮ ಕೊಲೀಗ್ ಅವರು ಕೂಡ ಕ್ಯಾಲ್ಕಟ್ಟೆಯಲ್ಲಿ ಇದ್ದರು, ಹಾಗಾಗಿ ಸೊ ಅವರನ್ನು ಮೀಟ್ ಮಾಡಬೇಕಂದಾಗ ಅವ್ರಿಗೆ ಈ ಕೆಫೆನ ಹೇಳಿದರು. ತುಂಬ ಚೆನ್ನಾಗಿದೆ, ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ನಾವು ನಮಗೆ ರೂಮ್ ಕಡೆ ಹೊರಟ್ವಿ. ಚೆಕ್. ಎಲ್ಲಿ ಹೊಂಟ್ವಿ ಮೇಘ? ನಮ್ಮ ಲಗೇಜ್ ಎಲ್ಲ ತಗೊಂಡು, ಜರ್ಕಿನ್ ತಗೊಂಡು ಎಲ್ಲ ತಗೊಂಡು ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಬಾಯ್ ಮಾಡಿ ಬಾಯ್ ಓಟ್ ಬಾ. ಬಾಯ್. ಸೊ ಬಾಯ್, ನಾನು ಇಲ್ಲೇ ಬಾಯ್ ಹೇಳೋಣ. ಬಾಯ್. ಇಲ್ಲಿಂದ ಚೆಕ್ಔಟ್ ಆಗಿಬಿಟ್ಟು ಈ ರೂಮ್ಗೆ ಬಾಯ್ ಬಾಯ್ ಹೇಳ್ತಾ ಸೊ ಈ ಸಿಟಿಯಿಂದ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಬಿಕಾಸ್ ಬಸ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು. ಸೊ ನನ್ನ 2ನೇ ದಿನ ಟ್ರಿಪ್ ಈ ಥರ ಇತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ನಕ್ಕಿದ್ದೀವಿ, ಸಿಕ್ಕಾಪಟ್ಟೆ ಮೆಮೊರೀಸ್ ಗೇನ್ ಮಾಡ್ಕೊಂಡಿದ್ದೀವಿ. ಸೊ ಜೀವನದಲ್ಲಿ ಏನಾದರೂ ಒಂದು ನಮ್ಮ ಜೊತೆಗೆ ಶಾಶ್ವತವಾಗಿ ಉಳಿಯುತ್ತೆ ಅಂದರೆ ಅದು ಮೆಮೊರೀಸ್ ಅಂತ ಹೇಳ್ಬೋದು. ಇದೇ ಥರ ನೀವು ಕೂಡ ನಿಮ್ಗೆ ಇಷ್ಟವಾದರ ಜೊತೆಗೆ ನಿಮ್ಮ ಮೆಮೊರೀಸ್ನ ಆದಷ್ಟು ಕಲೆಕ್ಟ್ ಮಾಡಿ. ಸೊ ಇದೇ ಥರ ವೀಡಿಯೋಗೆ ಪ್ಲೀಸ್ ನನ್ನನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಎವ್ರಿವನ್.